ಇವತ್ತಿನ ವಿಶೇಷವಾದ ವಿಡಿಯೋ ಯೋಗದ ಬಗ್ಗೆ, ಆರೋಗ್ಯದ ಬಗ್ಗೆ. ನೋಡಿ, ಎಲ್ಲ ಗಾರ್ಡನ್ನಲ್ಲಿರೋ ಇಂತಹ ಯೋಗ ಮಾಡುವ, ಫಿಟ್ನೆಸ್ ಮಾಡುವ ಜಿಮ್ ಥರ ನೀವು ಯೋಗಗಳನ್ನು ಫಿಟ್ಟಾಗಿ ಇಟ್ಕೋಬೇಕಂತಂದರೆ ಇದೆಲ್ಲ ಪ್ರತಿಯೊಂದು ಗೌರ್ಮೆಂಟ್ ಗಾರ್ಡನ್ಗಳಲ್ಲಿ ಫಿಟ್ ಮಾಡಿದ್ದಾರೆ. ಇದರಿಂದ ಏನೇನು ಯೂಸ್ ಆಗುತ್ತೆ ಅಂತ ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ಇವತ್ತಿನ ವಿಶೇಷ ವಿಡಿಯೋ ಇದೆ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನೋಡಿ, ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೇ ಇರ್ತೀರಂತ ನನ್ನ ಭಾವನೆ. ಇವೆಲ್ಲ ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ ಬನ್ನಿ. ಇದು ನೋಡಿ, ವಾಕಿಂಗ್ ಮಾಡೋ ಥರ. ಇದು ಹೆಂಗೆ ಅಂದರೆ, ಇದು ಫುಟ್ ಮೇಲೆ ಕಾಲಿಡಬೇಕು. ಕಾಲಿಟ್ಟು ಇದು ಹಿಂಗೆ ಮೂವ್ ಆಗುತ್ತೆ ನೋಡಿ. ಈ ಥರ ಪೆಡಲ್ ಹೊಡೆದು ಈ ಥರ ಮೂವ್ ಆಗುತ್ತೆ. ಇದರಿಂದ ಕೈ ಕಾಲಿಗೆ ವಾಕಿಂಗ್ ಬಲ ಬರುತ್ತೆ ನೋಡಿ. ಇದು ಮಾಡೋದ್ರಿಂದ ಶೋಲ್ಡ್ರಿಗೆ ಭಾಳ ಒಳ್ಳೆಯದಿದು. ಶೋಲ್ಡರ್, ಚೆಸ್ಟ್ ಎಲ್ಲದಕ್ಕೂ ಬಲ. ಇದು ಸೈಕಲ್ ಥರ ಇದು ಪೆಡಲ್ ಇದ್ದಾವೆ. ಇದಕ್ಕೆ ಕೂತ್ಕೊಂಡು ಪೆಡಲ್ ಹೊಡಿಬೇಕಿದು. ಹ್ಯಾಂಡಲ್ಲು ಹಿಡ್ಕೊಂಡು ಪೆಡಲ್ ಹೊಡೆದ್ರೆ ಇದು ಸೈಕಲ್ ಮಾಡಿದಷ್ಟೇ ಚೆನ್ನಾಗಿರುತ್ತೆ. ಇದು ನೋಡಿ, ಕೈಗೆ, ಬರೀ ಕೈಗೆ ಮಾತ್ರ ಯೋಗ. ಇದು ಒಂದೊಂದು ಕೈಯಿಂದ ಒಂದೊಂದು ಥರ ಹಿಂಗೆ ತಿರುಗಿಸೋದು. ಅದು ಹಿಡ್ಕೊಂಡು ತಿರುಗಿಸೋದು, ಉಲ್ಟಾ ಸೀದಾ ತಿರುಗಿಸ್ಕೋಬೇಕು. ಇದೊಂದು ಕೈದು ಮಾತ್ರ ಯೋಗ ಮಾಡೋದು. ಇದು ಇಲ್ಲಿ ನೋಡಿ, ಇದು ಹಿಡ್ಕೋಬೇಕು. ಇದು ಹಿಡ್ಕೊಂಡು ಹಿಂಗೆ ತಿರುಗಿಸ್ಕೋಬೇಕು. ಇದು ನೋಡಿರಿ, ಕೈ ನೋವು ಹೆಚ್ಚಾಗಿ ಬಲಗಡೆ ಎಡಗಡೆ ಕೈ ನೋಯ್ತಿರ್ತಾವಲ್ಲ, ಒಂದೊಂದೇ ಕೈ ನೋವು ಆಗಬೇಕಾದ್ರೆ ಇದನ್ನು ತಿರುಗಿಸೋದ್ರಿಂದ ಯಾವ ಕೈ ಪೇನ್ ಜಾಸ್ತಿ ಇರುತ್ತೆ ಅದರಿಂದ ಆ ಕಡೆ ಜಾಸ್ತಿ ತಿರುಗಿಸ್ಕೋಬೇಕು. ಈಸಿಯಾಗಿ ಕಮ್ಮಿ ಆಗುತ್ತೆ ಇದು. ಇದು ನೋಡಿರಿ, ಇದು ಕೂತ್ಕೋಬೇಕು. ಕೂತ್ಕೊಂಡು ಇಲ್ಲಿ ಕಾಲು ಇಡಬೇಕು. ಅಲ್ಲಿ ಕೂತ್ಕೊಂಡು ಇವೆರಡು ಹ್ಯಾಂಡಲ್ ತೊಗೊಂಡು ಹಿಂದೆ ಮುಂದೆ ಪ್ರೆಸ್ ಮಾಡಬೇಕು. ಕಾಲು ಹಿಡ್ಕೊಂಡು ಈ ಥರ ಹಿಂಗೆ ಹಿಂದೆ ಮುಂದೆ ಈ ಥರ ಮಾಡೋದ್ರಿಂದ ಸೀಟ್ ಹಿಂದೆ ಮುಂದೆ ಆಗ್ತದೆ. ಇದರಿಂದ ಕೂಡ ಭಾಳಷ್ಟು ಬೆನಿಫಿಟ್ಸ್ಗಳಿದ್ದಾವೆ. ಕಾಲಿಗೆ ಪೂರ ಬಾಡಿ ಪೂರ ಹೆಲ್ಪ್ ಆಗುತ್ತೆ ಇದು ನೋಡಿ, ಎರಡು ಕೈಯಿಂದ ಮಾಡೋ ಯೋಗ ಇದು. ಎರಡು ಕೈಯಿಂದ ಸೀದಾ ಉಲ್ಟಾ ಎರಡು ಕೈ ತಗೊಂಡು, ಇದು ನೋಡ್ರಿ, ಎರಡು ಕೈ ತಗೊಂಡು ಎರಡು ಕೈಯಿಂದ ಯೋಗ ಮಾಡೋದಿದು. ಕೈ ನೋವಿಗೆ ಭಾಳಷ್ಟು ಸಹಕಾರಿಯಾಗಿದೆ. ಇದು ನೋಡಿ, ಇದು ಹೆಂಗಿದೆ ಅಂದರೆ, ಇಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ಹಿಂಗೆ ಹ್ಯಾಂಡ್ಲ್ ಇದಾವಲ್ಲ, ಎರಡು ಕೈ ಹ್ಯಾಂಡ್ಲ್ ಹಿಂಗೆ ತಿರುಗಿಸ್ಬೇಕು. ಹಿಂಗೆ ಮಾಡಿದ್ರೆ ಕೈಗೂ ಬಲ, ಫುಲ್ ಬಾಡಿ ವ್ಯಾಯಾಮ ಆಗ್ತದೆ. ಜಿಮ್ ಥರ ವ್ಯಾಯಾಮ ಇದು ಜಿಮ್ ಥರ ವ್ಯಾಯಾಮ ಆಗುತ್ತೆ. ಇದಕ್ಕೆ ಕಾಲು ಇಟ್ಕೊಂಡು ಬರೀ ಕಾಲಿಂದ ಮಾತ್ರ ಮಾಡೋದಿದು. ಕೂತ್ಕೊಂಡು ಇದು ಸಿಂಪಲ್, ಇದು ಈಸಿಯಾಗಿ ಮಾಡೋದು. ಇದು ಇಲ್ಲಿ ಕಾಲಿಟ್ಟು ಈ ಸೀಟ್ ಮೇಲೆ ಕೂತ್ಕೊಂಡು ಇದರಿಂದ ಮುಂದೆ ಹಿಂದೆ ಮಾಡಬೇಕಷ್ಟೇ. ಅದು ಇದು ನೋಡಿ ಯಾವ ಥರ ಇದೆ. ವಾಕಿಂಗ್ ಇಬ್ಬಿಬ್ಬರು ನಿಂತು ಮಾಡ್ಬೋದು. ಇದು ಕೈ ಕಾಲಿಗೆ ವಾಕಿಂಗ್ ಥರ. ಇದು ಸೊಂಟದ ಸಲುವಾಗಿ, ಕೈ ಸೊಂಟ ಎಲ್ಲದಕ್ಕೂ ಯೂಸ್ಫುಲ್ ಆಗಿದೆ. ಇದು ಸ್ಟೇರಿಂಗ್ ಹಿಡಿಬೇಕು, ಇಲ್ಲಿ ಕೂತ್ಕೋಬೇಕು. ಇದು ನೋಡಿ, ಈ ಥರ ತಿರುಗುತ್ತೆ. ಇದು ಆ ಕಡೆ ಈ ಕಡೆ ಸೊಂಟ ತಿರುಗಿಸ್ಕೋಬೇಕಿದು. ಸೊಂಟಕ್ಕೆ ಅದಕ್ಕೆ ಭಾಳಷ್ಟು ಯೂಸ್ಫುಲ್ ಆಗಿದೆ. ಇದು ನೋಡಿರಿ, ವಾಕಿಂಗ್ ಇಬ್ಬರು ಮಾಡೋದು. ಇದು ನೋಡಿರಿ, ಪೆಡಲ್ ಹೊಡಿಯೋದು. ಇದು ಸೇಮ್ ಪೀಸ್. ಅದು ಎರಡು ಸೈಡ್ ಇದೆಯಲ್ಲ, ಇದು ಒಂದು ಸೈಡ್
ಒಂದು ಸೈಡ್ ಆ ಕಡೆ ಈ ಕಡೆ ಮಾಡಬೇಕಿದು ಹ್ಯಾಂಡಲ್ ಇಟ್ಕೊಂಡು ಇಬ್ಬರು ಮಾಡೋದಿದು. ಒಬ್ಬರು ಮಾಡಿದರೂ ಕೂಡ ನಡೆಯುತ್ತೆ. ಉದ್ದ ಮಲ್ಕೊಂಡು ಮಾಡೋದು ಯೋಗ. ಇದು ವಾಕಿಂಗ್, ಫುಲ್ ವಾಕಿಂಗ್ ಮಾಡಿದಷ್ಟೇ ಇದು ಚೆನ್ನಾಗಿದೆ. ಇದು ನೋಡಿ, ಇದು ಕೂತ್ಕೊಂಡು ಈ ಥರ ಆಗುತ್ತೆ. ಇದು ವಾಕಿಂಗ್ ಮಾಡೋದು ಒಳ್ಳೆಯದು. ಈ ಥರ ಯೋಗ ಮಾಡಿಕೊಂಡು ಪ್ರತಿಯೊಂದು ಗೌರ್ಮೆಂಟ್ ಗಾರ್ಡನ್ನಲ್ಲಿದ್ದಾವೆ, ಮಾಡಿಕೊಂಡು ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಕ್ಸರ್ಸೈಜು, ಗಾರ್ಡನ್ನಲ್ಲಿ ಯೋಗ, ವಾಕಿಂಗು, ಒಳ್ಳೆ ಫ್ರೆಶ್ ಗಾಳಿ ತೊಗೊಂಡು ಆರೋಗ್ಯದಿಂದ ಇರಿ ಅಂತ ಹೇಳ್ತಾ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಧನ್ಯವಾದಗಳು. ವಿಡಿಯೋನ ಇದೇ ಥರ ವಾಚ್ ಮಾಡ್ತಾಯಿರಿ.